5 ವರ್ಷ ಆಯಿತು ಅಮ್ಮೋರೆ. ಆಹಾ, ಇಲ್ಲಿ ಮಂಗಳಮ್ಮ ಅಂತ ಒಬ್ರು ಇದಾರಲ್ಲ? ಇತ್ತೀಚೆಗೆ ಸೇರ್ಕೊಂಡ್ರು. ಯಾಕಮ್ಮೋರೆ? ಯಾಕೂ ಇಲ್ಲ, ಸುಮ್ಮನೆ ಹಾಗೆ. ಕಾಮಿನಿಯವರೇ, ಊರ್ಮಿಳಾ ಯಾವಾಗ ಬಂದ್ರಿ? ಜಸ್ಟ್ ಇವಾಗ ಬಂದ್ವಿ. ಏನು ಇಷ್ಟು ದೂರ? ಏನಾದರೂ ವಿಶೇಷನಾ? ಅಯ್ಯೋ ತಾರವ್ರೆ, ಏನು ಹೀಗೆ ಹೇಳಿಬಿಟ್ರಿ ನೀವು? ಮನೆಗೆ ಬರೋದಕ್ಕೆ ವಿಶೇಷ ಏನಾದರೂ ಇರಲೇಬೇಕಾ? ಹಾಗೇನಿಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ತಾರಾ, ಇಲ್ಲೇ ಗೌರಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ. ಪ್ರಸಾದ ಕೊಟ್ಟರು. 3 ಜನ ಮುತ್ತೈದರಿಗೆ ಪ್ರಸಾದ ಕೊಟ್ಟರೆ ಒಳ್ಳೇದಾಗತ್ತೆ ಅಂದರು. ಹೌದು ತಾರವ್ರೆ, ಮೊದಲು ನೆನಪಾಗಿದ್ದು ನೀವೇ. ಪ್ರಸಾದ ತಗೊಳ್ಳಿ. ಹಾಸಿನಿ, ತಗೋ ಪ್ರಸಾದ. ತಾರಾ, ನಿಮ್ಮ ಮನೇಲಿ ಮಂಗಳಮ್ಮ ಅಂತ ಇದ್ದಾರಲ್ಲ, ಅವ್ರನ್ನೂ ಕರಿ. ಅವರು ಮುತ್ತೈದೆ ಅಲ್ವಾ? ಪ್ರಸಾದ ತಗೊಳ್ಳಿ. ಹಾಸಿನಿ, ಮಂಗಳಮ್ಮನ ಕರಿ. ಏನಾಯ್ತು ಚಂದ್ರು? ಎತ್ತಪ್ಪ ಮೆಲ್ಲಿ. ಏನಾಯ್ತು? ಕಮಲಿ, ನೀರು ತಗೊಂಬ ಹೋಗಮ್ಮ. ಬೇಗ ಕಮಲಿ, ನೀರು ಕುಡೀರಿ. ನೀರು ಕುಡೀರಿ. ತಾತ, ಏನಾಗಿಲ್ಲ ಅಲ್ಲೂರ? ಎಲ್ಲೂ ಪೆಟ್ಟಾಗಿಲ್ಲ ತಾನೆ? ಏನಾನ ಬೇಕು ಅಂದ್ರೆ ನಂಗೆ ಸನ್ನೆ ಮಾಡಿ ಕೇಳಿ ತಾತಯ್ಯ. ನೀವೇನು ಮಾಡಕ್ ಹೋಗ್ಬೇಡಿ. ಈಗ ನೋಡಿ, ಅದು ಏಟ್ ದೊಡ್ಡ ಅನಾಹುತ ಆಯ್ತಿತ್ತೋ ಏನೋ. ಯಾವ್ರೆ ಸ್ವಂತದವರೇ ಈ ಕಾಲದಲ್ಲಿ ಸಹಾಯ ಮಾಡಲ್ಲ ಅಂತ ನೀನು ಹೇಳಿದೆಯಲ್ಲ ಕಮಲಿ, ಅದು ನಿಜಾನೇ. ನಿನಗೆ ನಾವು ಯಾರೂ ಸಂಬಂಧ ಇಲ್ಲ ಅಂದರು ನೀನು ಹಿರಿಯರಿಗೆ ಕೊಡೋ ಗೌರವ ಮರ್ಯಾದೆ ನನಗೆ ತುಂಬ ಹಿಡಿಸಿದೆ. ಆದರೆ ಅನಿಕಾ ನಮ್ಮ ಮೊಮ್ಮಗಳೇ ಆದರೂ ಅವಳ ತಾತ ಕೆಳಗೆ ಬಿದ್ದರೆ ಎತ್ತೋಕ್ಕೂ ಬರದೆ ಫೋನ್ ನೋಡ್ತಿದ್ದಾಳಲ್ಲ. ಅನಿಕಾ, ಅನಿಕಾ, ಸ್ವಲ್ಪನು ಎಲ್ಲಿ ಹೇಗಿರ್ಬೇಕು ಅಂತ ಮ್ಯಾನೇಜ್ ಬೇಡ ನಿನಗೆ? ಯಾಕೆ, ಏನಾಯ್ತು ಡ್ಯಾಡ್? ಮೊಬೈಲ್ ನೋಡ್ಕೊಂಡು ನಿಂತ್ಕೊಳ್ಳೋಂತ ಜಾಗನ ಇದು? ಅಪ್ಪ ಕೆಳಗಡೆ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾರೆ ಅಂತ ನಾವೆಲ್ಲ ಗಾಬರಿಲಿದ್ರೆ ನೀನು ಅವ್ರಿಗೆ ಎತ್ತಕ್ಕೂ ಹೆಲ್ಪ್ ಮಾಡ್ದಲೆ ಮೊಬೈಲಲ್ಲಿ ಇದೆಯಲ್ಲ. ನಾಚಿಕೆ ಆಗ್ಬೇಕು ನಿನಗೆ. ಅಜ್ಜಿ, ತಾತ ಇನ್ನ ಕೋಣೆ ಕರ್ಕೊಂಡು ಹೋಗಮ್ಮ. ಅವ್ರಲ್ಲೇ ಹೊಸಿ ಮಲಿಕಳ್ಳಿ. ನೀನು ಹೇಳಿದಾಗಲೇ ಆಗಲಿ. ಚಂದ್ರ, ಬಾಪ್ಪ. ಮಂಗಳಮ್ಮ, ನೀವು ಇಲ್ಲಿದ್ದೀರಾ? ಕೆಳಗೆ ಅತ್ತೆ ಕರೀತಾ ಇದ್ದಾರೆ, ಬನ್ನಿ. ಇಲ್ಲ ಕಣ್ರವ, ನಂಗೋಸಿ ಇಲ್ಲಿ ಕೆಲಸ ಐತೆ. ಅಯ್ಯೋ, ಕೆಲಸ ಆಮೇಲೆ ಮಾಡಿದ್ರಾಯ್ತು, ಪ್ರಸಾದ ತಗೋಬೇಕಂತೆ, ಬನ್ನಿ. ಹಾಸಿನಿ, ಎಲ್ಲಿ ಮಂಗಳಮ್ಮ? ಹಾ, ಬಂದೆ ಅತ್ತೆ. ನೋಡಿ, ಕರೀತಾ ಇದ್ದಾರೆ, ಬನ್ನಿ ಬನ್ನಿ.
ಮಾರವ್ವ, ಕಾಪಾಡವ್ವ. ನನ್ನ ನೋಡಿದ್ರೆ ಕಾಮಿನಿ ಸುಮ್ಕೆ ಬಿಡಕ್ಕಿಲ್ಲ. ಮಂಗಳಮ್ಮ ಅವರೇ, ಯಾಕೆ ಹೀಗೆ ಮುಖ ಮುಚ್ಕೊಂಡಿದ್ದೀರಾ? ತೆಗೀರಿ. ಅದು ನಾನು ದ್ಯಾವ್ರಿಗೆ ವ್ರತ ಕಟ್ಕೊಂಡಿವ್ನಿ. ಹಾ, ಇದನ್ನು ಪ್ರಸಾದನೇ. ದೇವ್ರ ಪ್ರಸಾದ ತಗೊಳ್ಳುವಾಗ ಹೀಗೆಲ್ಲ ಮುಖ ಮುಚ್ಕೋಬಾರ್ದು. ತಗೊಳ್ಳಿ. ಏನಮ್ಮಿ ಹಂಗ್ ನೋಡ್ತಿದ್ಯಾ? ಗಾಣದ ಎತ್ತು ಹಂಗಾಸ್ ಹೋಗಿ ಹಿಂಗಾಸ್ ಬರ್ಲೇಬೇಕು. ಲೈಫು ಅಷ್ಟೇಯ. ಆವತ್ತಿದ್ದೇ ಮನೆಯಿಂದ ಏಟೆಲ್ಲ ನಾಟಕ ಮಾಡಿ ನಮ್ಮ ನಾಚೆಗೆ ಹಾಕ್ದೆ. ಇವತ್ ನೋಡ್ದ ನೀನೇ ನಮ್ ಕಮಲಿ ತಾವು ಬಂದು ಕೈ ಮುಗಿದ್ ನಿಂತು ವಾಪಸ್ ಕರ್ಕೊಂಬರೋ ಹಂಗಾಯ್ತು. ಇದು ಖದರ್ ಅಂದ್ರೆ. ಒಂದ್ ನಿಮಿಷ ನಿಂತ್ಕೋ. ನೀನು ಈ ಮನೆಗೆ ಇನ್ನು ನೀನ್ ಹೇಳೋದ್ನ ನನಗೆ ಕೇಳೋ ಅಗತ್ಯ ಇಲ್ಲ. ನಿಂಗೆ ಏನಂದವಿ ಇವಳನ್ನ ಕರೆಯೋದು? ಕೆಸ್ರಿನ್ ಕಬ್ಲಿ. ಕರೆಕ್ಟು. ಕೆಸ್ರಿನ ಕಂಪ್ನಿನ ಏಟ್ ಕಿತ್ತಾಕಿದ್ ಬಿಸಾಕಿದ್ರುವೆ ಅದು ಮತ್ತೆ ಮತ್ತೆ ಬೆಳಿತಾನೆ ಇರ್ತೈತೆ. ಅದೇ ನಿನ್ ಪ್ರಾಬ್ಲಮ್ಮು ಅಂತಾದ್ರೆ ಇನ್ಮ್ಯಾಕೆ ನಿನ್ಗೆ ಆ ಪ್ರಾಬ್ಲಮ್ಮು ಜಾಸ್ತಿ ಆಯ್ತಾನೆ ಇರ್ತೈತೆ. ಈಗ ತಾರಮ್ಮನ ಮುಂದೆನೆ ಈ ಕಾಮಿನಿ ನನ್ನ ಎಳ್ಕೊಂಡು ಹೋಯ್ತಾಳೆ. ಏನೇ ಮಾಡಿದ್ರು ಕಮಲಿ ಬಗ್ಗೆ ಮಾತ್ರ ನಾನು ಬಾಯ್ ಬಿಡಬಾರ್ದು. ಮಂಗಳಮ್ಮ, ಯಾರಿಗೂ ತಲೆ ಎತ್ತಿನೂ ನೋಡದೆ ಇರುವಂತ ವ್ರತನ? ತಾರಾ, ಇವ್ರು ಯಾವಾಗಲೂ ಹೀಗೇನಾ? ಯಾರ ಹತ್ರನೂ ಮಾತಾಡದೆ, ಯಾರನ್ನೂ ನೋಡದೆ, ಏನೋ ಮುಚ್ಚಿಟ್ಕೊಂಡವ್ರ ಥರ ಇರ್ತಾರಲ್ಲ? ಹಾಗೇನಿಲ್ಲ, ಯಾವುದೋ ಕೆಲಸದಲ್ಲಿದ್ರು ಅನ್ಸುತ್ತೆ. ಹಾಸಿನಿ ಹಾಗೆ ಕರ್ಕೊಂಬಂದಿದ್ದಾಳೆ. ಓಹ್, ನಾವು ಬಂದ ಕೆಲಸ ಮುಗೀತು. ಬರ್ತೀವಿ ತಾರಾ. ಅಯ್ಯೋ,
ಇಷ್ಟು ಬೇಗನಾ? ಇರಿ, ಊಟ ಮಾಡ್ಕೊಂಡು ಹೋಗುವಿರಂತೆ. ಅಯ್ಯೋ, ನಿಮ್ಮನ್ನೆಲ್ಲ ನೋಡಿ ಸಂತೋಷಕ್ಕೆ ನಿಜವಾಗ್ಲೂ ನಮ್ಮ ಹೊಟ್ಟೆ ತುಂಬೋಗಿದೆ. ಹಾಂ, ಬರ್ತೀವಿ. ಮಾಮ್, ಏನು ಮಾಡ್ತಿದ್ದೀರಾ? ತಾರಾ, ಮಂಗ್ಲಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳಿದೆಯಲ್ಲ? ನೀವು ಅವ್ರ ಕೈ ರುಚಿ ನೋಡಬೇಕು. ಓ, ಹಾಗಾದ್ರೆ ಮಂಗ್ಲಮ್ಮನ ನಮ್ಮನೆಗೂ ನಾಳೆ ಕಳಿಸ್ಕೊಡ್ತೀಯಾ? ಖಂಡಿತವಾಗ್ಲು. ಮಾಮ್, ಏನು ಮಾಮ್ ನೀವು ಈಗಲೇ ಇವಳನ್ನ ಎಳ್ಕೊಂಡು ಹೋಗೋದನ್ನು ಬಿಟ್ಟು ಛೀ! ದೊಡ್ಡಿ, ಈಗಲೇ ಇವಳನ್ನು ಎಳ್ಕೊಂಡು ಹೋದರೆ ಇವಳಿಗೂ ಇವಳು ಮಗಳಿಗೂ ಅನ್ಪೂರ್ಣಮ್ಮ ಸಿಂಹಾಸನ ತಯಾರು ಮಾಡ್ತಾರೆ. ಸುಮ್ಮನೆ ಇರು. ನಾವು ಬರ್ತೀವಿ ತಾರಾ. ಹಾಂ, ಮಂಗ್ಲಮ್ಮ, ನಾಳೆ ನಮ್ಮ ಮನೆಗೆ ಬರೋದು ಮಿಸ್ ಮಾಡಬೇಡ. ನಿನ್ನ ಕೈ ರುಚಿ ನೋಡಬೇಕು. ಹಾಂ, ಬಾಯ್. ನಾಳೆ ನಿನಗಿದೆ ಕಣೆ ಮಾರಿ ಹಬ್ಬ. ಬರ್ಲಾ? ಬಾಯ್. ಕಮ್ಲಿ, ನೀನ್ ಓದದ್ ಮ್ಯಾಕೆ ನಂಗೂ ನೀನೇ ಹೇಳ್ಕೊಡ್ಬೇಕು. ಈಗ್ಲೇ ಹೇಳಿವ್ನಿ. ಅದ್ಯಾಕೆ ಕಮ್ಲಿ, ನಂಗೆ ಹೇಳ್ಕೊಡ್ಬೇಕು ಅಂದ ತಕ್ಷಣ ಶಾಕ್ ಆಗ್ಬಿಟ್ಟೆ? ನಿಂಗೆ ಇದ್ಯಾಕೋ ಅರ್ಥನೇ ಆಯ್ತಿಲ್ಲ ಕಣವಿ. ಹೌದಾ? ಕುಡಿಲಿ. ಕಮ್ಲಿ, ಇಂಗ್ಲೀಷು ಇದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ರಿಸಿ ಸರ್ಗೊಂದು ಫೋನ್ ಮಾಡುಮ್ಮ ಬಾ. ಬೇಡ ಬೇಡ. ಯಾಕೆ? ಅವ್ರಿಗಿಷ್ಟ ಆಗಕ್ಕಿಲ್ಲ ನಿಂಗೆ. ಅಲ್ಲ ಕಮ್ಲಿ, ಫೋನ್ ಮಾಡಕ್ ಮುಂಚೆನೆ ಅವ್ರಿಗೆ ಇಷ್ಟ ಆಗಕ್ಕಿಲ್ಲ ಅಂದ್ರೆ ಹೆಂಗೆ? ನೀನ್ ಸುಮ್ಕೆ ಬಾ. ಬೇಡ ಅಂತ ಹೇಳಿದ್ನಲ್ಲ. ಕಮ್ಲಿ, ನಾವೇನ್ ಸಾರಕ್ಕೆ ಫೋನ್ ಮಾಡಿ ಊಟ ಆಯ್ತಾ, ಚೆನ್ನಾಗಿ ನಿದ್ದೆ ಬಂತೆಲ್ಲ ಕೇಳ್ತಿಲ್ವಲ್ಲ? ಓದೋದ್ರಾಗ ಹೊಸ ಡೌಟ್ ಐತೆ, ಅದಕ್ಕೆ ಫೋನ್ ಮಾಡ್ತಿದ್ದೀವಿ. ಸಾರೇನು ಅನ್ಕೊಳಕಿಲ್ಲ. ನೀನ್ ಬಾ ಬಾ ಕಮ್ಲಿ. ರಿಷಿ, ಫೋನ್ ಯಾರ್ದು ನೋಡು, ನನಗೆ ಕೆಲಸ ಇದೆ. ಹಲೋ ಸರ್, ನಾನು ಕಮ್ಲಿ ಮಾತಾಡ್ತೀನಿ ಸರ್. ಫೋನ್ ಮಾಡಿ ತೊಂದರೆ ಕೊಡ್ತೀವಿ ಅಂತ ಬೇಸರ ಮಾಡ್ಕೋಬೇಡಿ. ನಿಮ್ಮೇಲೆ ಬೇಸರ ಮಾಡ್ಕೊಳ್ಳೋದ? ನೋ ಚಾನ್ಸ್. ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ಅದು ಸಾಧ್ಯ ಇಲ್ಲ. ನೀವು ಫೋನ್ ಮಾಡಿದ್ರೆ ಈಗ್ಲೂ ಮನಸ್ಸಲ್ಲಿರೋ ಹಕ್ಕಿ ರೆಕ್ಕೆ ಬಿಚ್ಚಿ ಹಾರುತ್ತೆ ಹೊರತು ಬೇಜಾರಾಗಲ್ಲ ಕಮ್ಲಿಯವರೇ. ರಿಸಿ ಸರ್, ಈಗಲೂ ನಿಮಗೆ ನನ್ನ ಮ್ಯಾಗ ಕೋಪನೇ ಅಲ್ಲೂರ? ಹೊಸಿ ಡೌಟ್ ಕೇಳೋಣ ಅಂತ ಫೋನ್ ಮಾಡಿದ್ದೆ. ಅಯ್ಯೋ, ಕೋಪ ಯಾಕೆ ಕಮ್ಲಿಯವರೇ? ನಿಮ್ಮ ಮುದ್ದು ಮುಖ ನೋಡಿ ಯಾರಿಗಾರ ಕೋಪ ಬರುತ್ತಾ? ಸರ್, ಸರಿಯಾಗಿ ಕೇಳಿಸ್ತಿಲ್ಲ. ಒಳ್ಳೇದಾಯ್ತು ಬಿಡಿ. ಹೇಳಿ ಕಮ್ಲಿಯವರೇ. ಹಲೋ ಸರ್, ಅದು ಪರೀಕ್ಷೆಗೆ ಅಂತ ಆಸ್ಕರ್ ವೈಲ್ಡ್ ಅವ್ರ ಕತೆನ ಓದ್ಕತ್ತಿದ್ದೆ. ಅದ್ರಾಗೆ ಕೆಲವೊಂದು ಶಬ್ದಗಳು ಅರ್ಥ ಆಗ್ಲಿಲ್ಲ ಸರ್. ಓ, ಯಾವ್ಯಾವುದು? ಅದು ಒಂದು ನಿಮಿಷ ಲೈನಲ್ಲೇ ರೀ. ಹಲೋ,
ಸರ್ ಸ್ಯಾನೆ ಥ್ಯಾಂಕ್ಸ್ ಸರ್. ಅಯ್ಯೋ ಕಮಲಿ ಅವರೇ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನೀವು ಚೆನ್ನಾಗಿ ಓದಿ ಟಾಪರ್ ಆಗಬೇಕು, ಆಗ್ತೀರಾ. ಆಲ್ ದಿ ಬೆಸ್ಟ್. ಹಾರಿಸಿ ಸರ್, ಖಂಡಿತ ಸೆಂದಾಗಿ ಓದಿ ನಾನೇ ಟಾಪರ್ ಆಯ್ತೀನಿ. ಥ್ಯಾಂಕ್ ಯು ಸರ್. ಕ್ಲಾಸ್ ಟಾಪರ್ ಹಾಂ, ನನ್ನ ಮನೆಯಲ್ಲಿದ್ದು ನನ್ನನ್ನೇ ಎಕ್ಸಾಮಲ್ಲಿ ಮೀರಿಸ್ತಾಳ ಇವಳು. ನಾನು ನೋಡ್ತೀನಿ ಅದು ಹೇಗೆ ಕ್ಲಾಸ್ ಟಾಪರ್ ಆಗ್ತಾಳೆ ಅಂತ. ಋಷಿ, ನೀನು ಅವಳಿಗೆ ಡೌಟ್ ಕ್ಲಿಯರ್ ಮಾಡಿ ಅವಳು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಮಾತ್ರ ಸಾಕಾಗಲ್ಲ. ಎಕ್ಸಾಮ್ ಬರೆಯೋಕ್ಕೆ ಹಾಲ್ ಟಿಕೆಟ್ ಬೇಕು. ಈ ಕೆಸರಿನ ಕಮಲಿನ ನಾಳೆ ಹೇಗೆ ಆಟ ಆಡಿಸ್ತೀನಿ ನೋಡು. ನಿನ್ನಿಷ್ಟು ದಿನದ ಕನಸನ್ನ ನನ್ನ ಕಾಲ್ ಕೆಳಗೆ ಹಾಕಿ ತುಳಿತೀನಿ ಕಣೆ. ನೀನು ಎಕ್ಸಾಮ್ ಬರೆಯೋ ಖುಷಿಯಲ್ಲಿದೆಯಾ, ಆದರೆ ನಿನ್ನ ಹಣೆ ಬರಹನೇ ಬದಲಾಯಿಸ್ತೀನಿ ಕಣೆ ಕೆಸರಿನ ಕಮಲಿ.